ನಮಸ್ಕಾರ ನೋಡ್ರಿ, ನೀವು ಒಂದು ಹಂಸಫರ್ ಸಂಗಾತಿ ನೀವು ಒಂದು ಹುಡುಗಿನ ನೋಡಕ್ ಹೋಗ್ತೀರಿ ಅಂದ್ರೆ, ಒಂದು ಕನ್ಯಾ ನೋಡಕ್ ಹೋಗ್ತೀರಿ ಅಂದ್ರೆ ಫಸ್ಟ್ ನಿಮ್ಗ ಅವ್ರ ಸೂಟೇಬಲ್ ಆಗ್ತಾರಿಲ್ಲ ಫಸ್ಟ್ ನೋಡ್ಬೇಕಾಗ್ತೈತಿ. ನೋಡಿ, 5 ಟ್ರಿಕ್ ಹೇಳ್ತೀನಿ ನಾನು ನಿಮ್ಗೆ. ಇದ್ರೊಳಗ 5 ಟ್ರಿಕ್ ಒಳಗ ಯಾವ್ದು ನಿಮ್ಗೆ ಒಂದೇದ್ ನೋಡ್ರಿ. ಅವ್ರದ್ದು ಫಸ್ಟ್ ಸಂಸ್ಕಾರ ಹೆಂಗಿದೆ ಅಂದ್ರೆ ಫೇಸ್ ಲುಕಿಂಗ್ ಒಳಗ್ ಗೊತ್ತಾಗುತ್ತೆ. ಫೇಸ್ ಲುಕಿಂಗ್ ಅವ್ರದ್ದು ನರಮ್ ಇದೆ ಇಲ್ಲ, ಹಾಲ್ಚಾಲ್ ಇದೆ ಇಲ್ಲ, ಒಂದ್ ಸ್ವಲ್ಪ ಶಿಟ್ಟಿಗಿದೆ ಅನ್ನೋದು ಆದ ನೀವು ಕಂಡುಹಿಡಿಬೇಕಾಗ್ತೈತಿ. ಫಸ್ಟ್ನೇದ್ ಅಂದ್ರೆ ಈಗ ನೋಡಿ, ಸಂಸ್ಕಾರ ಅಂದ್ರೆ ನಮ್ಗೂ ಯಾರು ಆದ್ರೂ ಬಂದ್ರೆ ದೊಡ್ಡವರು ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ, ಅವ್ರ ಮನೆಯವ್ರು ಕಲ್ಸಿದಾರಿಲ್ಲ, ನಿಮ್ಗೆ ಗೊತ್ತು ಮಾಡಿದಾರಿಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಾಂದ್ರೆ ಏನಾಗ್ತೈತಿ ಅಂದ್ರೆ ನಿಮ್ಗ ಪ್ರಾಬ್ಲಮ್ ಆಗ್ಬಹುದು ಲೈಫ್ ಒಳಗ. ಎರಡನೇದು ನೋಡ್ರಿ, ನಮ್ಗ ಬಾಳ ಇಂಪಾರ್ಟೆಂಟ್. ಎರಡನೇದ ಅವ್ರ ನಿಮ್ಗೆ ಮ್ಯಾಚ್ ಆಗ್ತಿರಿಲ್ಲ ನೋಡಿ, ನಿಮ್ ಸೂಟ್ ಆಗ್ತಾರಿಲ್ಲ, ನಿಮ್ ಲಾಯಕ್ ಇದಾರಿಲ್ಲ ನೋಡ್ರಿ. ಯಾಕಂದ್ರೆ ಫಸ್ಟ್ ಅವ್ರು ನಿಮ್ಗೆ ಲಾಯಕ್ ಇದ್ರೆ ನೀವು ಬೆಕ್ಕದಂಗ ಸಪೋರ್ಟ್ ಮಾಡ್ಬೋದು. ಮತ್ತೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನಿಮ್ ಲೈಫ್ ಚೆನ್ನಾಗಾಗುತ್ತೆ. ಇಲ್ಲಾದ್ರೆ ಏನಾಗುತ್ತೆ ಅಂದ್ರೆ ಫುಲ್ ಪ್ರಾಬ್ಲಮ್ ಸಿಕ್ಕಾಗ್ತೀರಿ ನೀವು. ಯಾಕಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಜಗಳ. ಒಂದ್ಸರ್ತಿ ಮದ್ವೆ ಆಯ್ತಂದ್ರೆ ಏನ್ ಮಾಡಕ್ ಬರೋಂಗಿಲ್ಲ. ಫಸ್ಟ್ನೇದು ಈಗ ನೋಡ್ರಿ, ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೊಂದ್ ಕುದ್ಲ ಇದೆ, ಆ ಕುದ್ಲ ಒಂದ್ ತೆಗದ್ರಿ ಅಂದ್ರೆ ಆ ಕುದ್ಲ ತೆಗೆದು ಗಂಟ್ ಹಾಕ್ರಿ. ಒಂದ್ ಗಂಟ್ ಹಾಕುಡ್ಲೆ ಆಮೇಲೆ ನೀವು ಅದನ್ನ ಬಿಚ್ಚಾಕ್ ಟ್ರೈ ಮಾಡ್ರಿ. ಬಿಚ್ತಿದೆ? ಬಿಚ್ಚೋಂಗಿಲ್ಲ. ಅಂದ್ರೆ ಬಹಳ ಕೋಶಿಶ್. ಒಂದು ಹರಿಬೋದು, ಇಲ್ಲಾಂದ್ರೆ ಬಿಚ್ಚೋದು ಬಹಳ ವಿಶೇಷ ಕಡಿಮೆ, ಆಮೇಲೆ ಹರಿಯೋದು ಬಹಳ ಚಾನ್ಸಸ್ ಇದೆ. ಹೀಗಾಗಿ ಅವಳು ನಿಮ್ಗೆ ಲೈಫ್ ಪಾರ್ಟ್ನರ್ಗೆ ಆಗೋಕೆ ಲಾಯ್ಕ್ ಇದಾಳಿಲ್ಲ. ಫಸ್ಟ್ ನೀವು ನೋಡ್ರಿ, ನಿಮ್ ಫೇಸ್ ಲುಕಿಂಗ್ ಅವ್ಳು ಸುಂದರ ಅದಾಳ, ನಮ್ ಜೋಡಿ ಮ್ಯಾಚ್ ಆಗ್ತೈತಿ ಅಂತದಿಲ್ಲ. ಫಸ್ಟ್ ನೀವು ಚೆಕ್ ಮಾಡ್ಬೇಕಾಗ್ತೈತಿ. ಅವಳು ನೋಡ್ರಿ, ನಿಮ್ ಮನ್ಯಾಗ ರೊಟ್ಟಿ ಮತ್ತ ಉಪ್ಪಿನಕಾಯಿ ಹಚ್ಕೊಂಡು ತಿನ್ವಾಳಕ, ಆದ್ರ ತವ್ರ ಮನೆಗೆ ಹೋಗಿ ನನ್ ಗಂಡನ ಮನ್ಯಾಗ ನಂಗೆ ಚಲೋ ಇಟ್ಕೊಂಡಾನು, ಬಿರಿಯಾನಿ ತಿನ್ಸತಾನು ಅನ್ನೋದ ಒಂದ್ ಮಾತು ಅಂದ್ರ ಅಂತ ತಿಳ್ಕೊ, ಅವ್ರ ತವ್ರ ಮನ್ಯಾಗ ಹೋಗಿ ನಿಮ್ದ ಸಾರ್ಥಕ ಆಗ್ತೈತಿ. ಅಂತದ ಪಾರ್ಟ್ನರ್ ಹುಡುಕ್ರಿ. ಮತ್ತ ಮೂರನೇದ್ ನೋಡ್ರಿ, ನಡೆ ನುಡಿ ಮಾತ್ ಹೆಂಗಿದೆ ಅಂತ ಚೆಕ್ ಮಾಡ್ರಿ. ನಡೆ ನುಡಿ ಅಂದ್ರೆ ನೀವು ಫಸ್ಟ್ ಹೋದ್ ಕೂಡ್ಲೆ ನೋಡ್ತೀರಾ ಹುಡ್ಗಿನ ನೋಡ್ ಕೂಡ್ಲೆ ನೀವು ಕೊಡಿರ್ತೀರಾ. ಅವ್ರು ಮಾತಾಡೋದು ಗೊತ್ತಾಗ್ತೈತಿ ಅವ್ರಿಗೆ ಹೆಂಗಿದೆ ಮಾತು. ನಡೆ ನೋಡಿ ಚೆನ್ನಾಗಿದೆ, ಸ್ಮೂತ್ ಇದೆ, ಇಲ್ಲ ಮಾತು ಭಾವ ಎಲ್ಲ ಚೆನ್ನಾಗಿದೆ ಅಂದ್ರೆ ನೀವು ಮುಂದ್ ಮಾತಾಡ್ಬೋದು. ಇಲ್ಲ ಅವಳು ಸುಂದರಾಗಿದ್ದಾಳಂತ ನೀವು ಉಡಿ ಹೊಡೆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ಬಾರ್ದು. ಅದೊಂದು ಚೆಕ್ ಮಾಡಿ. ನಾಲ್ಕನೇದು ನೋಡ್ರಿ, ಬಹಳ ಇಂಪಾರ್ಟೆಂಟ್. ನಾಲ್ಕನೇದು, ಅವಳು ಜೀವನಕ್ಕೆ ನಿಮ್ಗೆ ಹೊಂದಾನ್ಕೊಂಡು ನಡಿತಾಳಿಲ್ಲ, ಅದ್ ಚೆಕ್ ಮಾಡ್ರಿ. ಹೊಂದಾನ್ಕೊಂಡ್ ಅಂದ್ರೆ ಏನು ನೋಡ್ರಿ, ಹೆಗಲ್ ಹಚ್ಚಿ ಹೋಗ್ಬೇಕು. ಆಮೇಲೆ ಈಗ ನೋಡ್ರಿ, ಕೆಲವೊಂದ್ ವಿಷಯ ಬರ್ತೈತಿ, ದೊಡ್ಡ ವಿಷಯ ಬರ್ತೈತಿ, ಸಣ್ಣ ವಿಷಯ ಬರ್ತೈತಿ, ಹೋಗ್ತೈತಿ, ಜಗಳ ಆಡ್ತಾರ ಮನ್ಯಾಗ. ಸಣ್ಣ ವಿಷಯಗಳಿಗೆ ನೀವು ಜಗಳ ಆಡ್ತೀರಿ. ಈಗ ಜಗಳ ಆಡೋದಂದ್ರೆ ಏನ್ ಗೊತ್ತಿದ್ದೀನ, ಈಗ ಕೆಲವೊಂದ್ ಟೈಮ್ ಹೇಳ್ಬೇಕಾದ್ರೆ ನಿಮ್ಗ ಮನ್ಯಾಗ ಸಕ್ರಿ ಖಾಲಿ ಆಗೈತಿ, ಇಲ್ಲ ಅಕ್ಕಿ ಖಾಲಿ ಆಗೈತಿ, ಅದಕ್ಕೋಸ್ಕರ ಜಗಳ ಆಡೋದಿಲ್ಲ. ಮತ್ತೊಂದ್ ಇದ್ರೊಳಗ ಪ್ಲಸ್ ಪಾಯಿಂಟ್ ಹೆಂಗೈತಿ ಅಂದ್ರ, ಒಂದ್ ಸ್ವಲ್ಪ ಅವ್ರ ಜಗಳ ಬಡಕಿ ಇದ್ರಂದ್ರ ನಿಮ್ಗೆ ಫಾಯ್ದಾನು ಐತಿ. ಯಾಕಂದ್ರೆ ನೀವು ಸೈಲೆಂಟ್ ಇದ್ರಂದ್ರ ಆಜು ಬಾಜು ನಿಮ್ ದುಶ್ಮನ್ ಇದ್ರೆ ಹ್ಯಾಂಡಲ್ ಮಾಡ್ತಾರ. ಇದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ರು ಒಂದ್ ವೇದಿತ್ರ ಐತಿ. ಅದನ್ನ ಚೆಕ್ ಮಾಡ್ಕೊಂಡು ನಿಮ್ಮ ಲೈಫ್ ಒಳಗ ನೀವು ಎಂಟ್ರಿ ಮಾಡಿದ್ರಂದ್ರ ನಿಮ್ಗ ಪ್ರಾಬ್ಲಮ್ ಬರೋಂಗಿಲ್ಲ ಬಾಯ್ಸ್. ನೀವ್ ಏನ್ ಮಾಡ್ತೀರಿ ಅಂದ್ರ ಡೈರೆಕ್ಟ್ ಹೋಗ್ತಾರಿ. ಹುಡುಗಿ ಚಂದದಾಳ ಅಂದ್ಕೂಡ್ಲೆ ನೀವ್ ಏನ್ ಮಾಡ್ತೀರಿ, ಮದುವೆ ಮಾಡ್ಕೋತೀರಿ. ಆಮೇಲೆ ಏನಾಗ್ತೈತಿ ಅಂದ್ರ ಪ್ರಾಬ್ಲಮ್ ಬೇಡ, ಅವ್ರಿಗೂ ಪ್ರಾಬ್ಲಮ್ ಬೇಡ, ನಿಮ್ಗೂ ಪ್ರಾಬ್ಲಮ್ ಬೇಡ. ಇದು ಮುಂಚಿತವಾಗಿ ಏನ್ ಮಾಡೋದು ಗೊತ್ತೈತಿನ, ಫಸ್ಟ್ ನೀವು ಪ್ರಿಪೇರ್ ಮಾಡೋದು. ಫಸ್ಟ್ ನಿಮ್ಗೆ ಅವರ ಲೈಫ್ ಪಾರ್ಟ್ನರ್ ಆಗ್ತಾರಿಲ್ಲೋ ನೋಡ್ಬೇಕು, ನಿಮ್ಗೆ ಕರೆಕ್ಟ್ ಆಗಿ ಒಪ್ತಾರಿಲ್ಲೋ ಅದು ನೋಡ್ಬೇಕು. ಆಮೇಲೆ ನಡವಳಿಕೆ ಹೆಂಗಿದೆ ನೋಡ್ಬೇಕು. ಆಮೇಲೆ ಅವ್ರು ನಿಮ್ಗೆ ಹೆಗಲಿಗೆ ಹೆಗಲ್ ಹಚ್ಚಿ ಕೊಡ್ತಾರಿಲ್ಲ ಲೈಫ್ ಒಳಗೆ. ಏನೋ ಒಂದ್ ಸಿಚುವೇಶನ್ ಮತ್ತಂದ್ರೆ ನನ್ ಸಾಥ್ ಕೊಡ್ತಾರಿಲ್ಲ, ಇಲ್ಲ ಬಿಟ್ಟು ಹೋಗಿ ಅಂತದ್ ಮಾಡಕ್ ಹೋಗ್ಬಿಟ್ರೆ. ಅಂತದ್ ಮಾಡೋದಿದ್ರೆ ಏನಾಗ್ತೈತಿ ಅಂದ್ರ ನಿಮ್ಗ ಲುಕ್ಸಾನ್ ಒಳಗ್ ಬೀಳ್ಬೋದು ನೀವು. ಹಾಗಾಗಿ ಈ ವಿಡಿಯೋ ನಾ ನಿಮ್ಗ ಶಾರ್ಟ್ ಒಳಗೆ ಹೇಳ್ತೀನಿ. ಐದನೇದು ನೋಡ್ರಿ, ಬಹಳ ಇಂಪಾರ್ಟೆಂಟ್ ಐತಿ. ಅವಳಿಗೆ, ಆ ಹುಡುಗಿಗೆ ನಾಲೆಜ್ ಇದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕಾಗಿದೆ. ನಾಲೆಜ್ ಅಂದ್ರೆ ಏನ, ಹೋದ್ ಕೂಡ್ಲೆ ಹೆಂಗ್ ಮಾತಾಡ್ಬೇಕು, ಹೆಂಗಿಲ್ಲ, ಬಿಹೇವಿಯರ್, ಯಾವ ಟೈಮ್ಗೆ ಏನ್ ವಿಷಯ ಮಾತಾಡ್ಬೇಕು, ಅದು ನೀವು ಚೆಕ್ ಮಾಡ್ಬೇಕಾಗಿದೆ. ಅದ್ ಹೆಂಗ್ ಚೆಕ್ ಮಾಡ್ಬೇಕಂದ್ರ, ನೀವು ಫಸ್ಟ್ ಟೈಮ್ ಹುಡುಗಿ ಏನ್ ನೋಡಕ್ ಹೋಗಿರ್ತೀರಲ್ಲ, ಅಲ್ಲಿ ಹುಡುಗಿ ನೋಡಕ್ ಹೋದಾಗ ನೀವು ಏನ್ ಮಾಡೋದು, ವೈಯಕ್ತಿಕ ಒಳಗೆ ಸಪ್ರೇಟ್ ಆಗಿ ಅವ್ರ ಜೊತೆ ಮಾತಾಡ್ಬೋದು. ಸಪ್ರೇಟ್ ಆಗಿ ಅಂದ್ರ ಟೆರಿಸ್ ಮೇಲೆ ಹೋಗಿ ನೀವು ಮಾತಾಡ್ಬಾರ್ದು. ಯಾಕಂದ್ರೆ ನೀವು ಮಾತಾಡೋದಿತ್ರ ಏನಾಗ್ತೈತಿ ಅಂದ್ರ ಅವ್ರ ಕಡೆ ಏನ್ ನಾಲೆಜ್ ಇದೆ ಅಂತ ಗೊತ್ತಾಗ್ತೈತಿ, ನಿಮ್ ಕಡೆ ಏನದೇ ನಾಲೆಜ್ ಅದ ಅವ್ರಿಗೂ ಗೊತ್ತಾಗ್ತೈತಿ. ಸಿಂಪಲ್ ಒಳಗ ಈಗ ನೀವು ಮಾತಾಡ್ಲಿಲ್ಲ ಅಂದ್ರ ಅವ್ರಿಗೂ ನಾಲೆಜ್ ಇಲ್ಲ, ಇವ್ರಿಗೂ ನಾಲೆಜ್ ಇಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ ನಿಂದ ನಾಲೆಜ್ ಹೈ ಇದೆ, ಅವ್ರದ್ದು ನಾಲೆಜ್ ಲೋ ಇದೆ ಅಂದ್ರೆ ನಿಂಗ ಅವ್ರಿಗೆ ಕಲ್ಸಕ್ ಬೇಕಾಗ್ತೈತಿ. ಅದು ಎಲ್ಲಾ ಜನರೇಟ್ ಬೇಡ ಅಂದ್ರೆ ನೀವು ಫಸ್ಟ್ ಮಾಡಕ್ ಹೋಗ್ಬೇಡ್ರಿ. ನೀವು ಅವ್ರ ಜೊತೆ ಪರ್ಸನಲ್ ಆಗಿ ಹೇಳ್ರಿ, ಅವ್ರ ಮನೆಯವ್ರಿಗೆ ಹೇಳ್ರಿ, ಇಲ್ಲಿ ನಿಮ್ ಮನೆಯವ್ರ ಹುಡುಗಿ ಜೊತೆ 2 ಮಾತು ಮಾತಾಡ್ತೀನಿ. ಇಲ್ಲ ಅದು ಆಗ್ಲಿಲ್ಲ ಅಂದ್ರ ಫೋನ್ ಕಾಲ್ ಒಳಗ್ ಮಾತಾಡ್ರಿ. ಯಾಕಂದ್ರೆ ನಿಮ್ಗ ಅವ್ರ ಜೊತೆ ಮಾತಾಡೋದು ಇದೆಲ್ಲಾ ನಿಮ್ಗೆ ಗೊತ್ತಾಗ್ತೈತಿ ಯಾವಾಗ ನೀವು
ವೈಯಕ್ತಿಕ ಒಳಗ್ ಹೋಗಿ ಮಾತಾಡ್ತೀರಿ ಅವಾಗ ಮಾತ್ರ ಇದು ಗೊತ್ತಾಗ ಸಾಧ್ಯ, ಇಲ್ಕಾದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಟ್ರೈ ಮಾಡ್ರಿ. ಯಾವತ್ತು ನೀವು ಹೋದಾಗ ಒಂದ್ ಸರ್ತಿ ನೆನ್ಪಿಟ್ಕೋರಿ, ಯಾವತ್ತು ನೀವು ಹೋದಾಗ ಅವ್ರ ಜೊತೆ ನೋಡ್ ಕೂಡ್ಲೆ ಒಂದ್ 10 ನಿಮಿಷ ಇಲ್ಕ 5 ನಿಮಿಷ ಇಲ್ಕ 2 ನಿಮಿಷರೇ ಮಾತಾಡ್ರಿ. ಅವ್ರಿಗೇನು ಒಂದ್ ಸ್ವಲ್ಪ ಚಲೋ ಆಗ್ತೈತಿ, ಮತ್ತೆ ನಿಮ್ಗುನು ಒಂದ್ ಸ್ವಲ್ಪ